ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ಆ ದಿನಗಳು ನೋಡಿದ ಮೇಲೆ ಈ ದಿನಗಳು ನೋಡ್ದಂಗೆ ಆಗ್ತದೆ. ಯಾಕೆಂದರೆ ಇದೊಂಥರ ನಾಸ್ಟಾಲಜಿಕ್ ಫೀಲಿಂಗು. ಇದೇ ಕಪಾಲಿ ಥಿಯೇಟ್ರ್ ಇತ್ತು, ಆವಾಗ ಎಲ್ಲ ಕನ್ನಡ ಸಿನಿಮಾಗಳನ್ನ ಗುದ್ದಾಡಿ ಹೊಡೆದಾಡಿ ಟಿಕೆಟ್ ಕಷ್ಟಪಟ್ಕೊಂಡು ನೋಡಿದಂಥ ಥಿಯೇಟ್ರ್ ಇದು. ಅದೊಂಥರ ಮೊದಲನೇದಾಗಿ ವೆರಿ ನಾಸ್ಟಾಲಜಿಕ್ ದಿನಗಳು. ಸೊ ಈಗ ಇದನ್ನು ಅದ್ಭುತವಾಗಿ ಒಂಥರ ಅರಮನೆ ಥರ ಮಾಡಿಟ್ಟಾರೆ. ಇಲ್ಲಿ ಸಿನಿಮಾ ನೋಡಿದ್ದು ಇನ್ನೂ ಖುಷಿ ಆಯಿತು. ಮೊದಲನೇದಾಗಿ ಬಲರಾಮನ ದಿನಗಳಲ್ಲಿರೋಂಥ ಪ್ರತಿಯೊಂದು ಕ್ಯಾರೆಕ್ಟ್ರಿಗೂ, ಪ್ರತಿಯೊಂದು ಡೈರೆಕ್ಟ್ರಿಗೂ, ಅಸಿಸ್ಟೆಂಟ್ ಡೈರೆಕ್ಟ್ರಿಗೂ, ಅಲ್ಲಿರೋಂಥ ಎಲ್ಲ ಆ್ಯಕ್ಟ್ರಿಗೂ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿದೆ ಸಿನಿಮಾ, ತುಂಬ ಖುಷಿ ಆಯಿತು. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಗೆಳೆಯನಿಗೋಸ್ಕರ ಬಂದೆ ಇವತ್ತು ನಾನು, ವಿನಯ್ ಗೌಡಂಗೋಸ್ಕರ. ಕತ್ತಿ ಕತ್ತಿ ಬಡಿ ಮಗು ಏನು ಮಾಡಿದ್ದಾನೆ ಅಪ್ಪ, ನೆಕ್ಸ್ಟ್ ಲೆವೆಲಲ್ಲಿದೆ ಆ್ಯಕ್ಟಿಂಗು. ಕನ್ನಡಕ್ಕೆ ಯಾವುದೋ ತಮಿಳು, ತೆಲುಗು, ಹಿಂದಿ, ಬಾಲಿವುಡ್ಡು, ಉಜ್ಬೇಕಿಸ್ತಾನ್ ಹೀರೋ ಅಂತೆ, ವಿಲನ್ ಅಂತೆ ಅಂತೆಲ್ಲ ಕರ್ಕೊಂಬರ್ತಾರೆ. ಇನ್ಮೇಲೆ ನೋಡ್ರಿ ಕತ್ತಿನ ನೋಡ್ರಿ, ಎಲ್ಲ ಒಂದು ಕತ್ತಿ. ವಿನಯ್ ಎಲ್ಲಿದೆಯಪ್ಪ, ಬಪ್ಪ ಬಾಯ್ಲಿ ನಿಜವಾಗ್ಲೂ ಏನ್ರಿ ಮಾಡ್ಯಾನೆ, ಅದ್ಭುತವಾಗಿ ಮಾಡ್ಯಾನೆ. ಆ್ಯಂಡ್ ಅಫ್ಕೋರ್ಸ್ ನಮ್ಮ ವಿನೋದ್ ಬ್ರೋ ಅಲ್ಟಿಮೇಟ್ ಆಗಿದೆ. ಎಲ್ಲದಕ್ಕಿಂತ ಹೇಳಲೇಬೇಕು ನಾನು, ಚೈತನ್ಯ ಅವರ ಆ ದಿನಗಳನ್ನು ನೋಡಿ ಯಾವಾಗ ಬರುತ್ತೆ ನೆಕ್ಸ್ಟ್ ಪಾರ್ಟು ಅಂತ ಕಾಯ್ತಾ ಇದ್ವಿ. ಈ ದಿನಗಳು ಕೂಡ ಅದ್ಭುತವಾಗಿದೆ. ಒಟ್ಟಿನಲ್ಲಿ ಬಲರಾಮನ ದಿನಗಳು ಅಮೇಝಿಂಗ್ ಆಗಿದೆ. ಪಾಪ ಚೈತನ್ಯ ಅವ್ರು ಹೇಳ್ತಾಯಿದ್ರು, ಈ ಸಿನಿಮಾ ಇನ್ನೂ ಯಾರು ಪುಷ್ ಮಾಡಲಿಲ್ಲ ಅಂದರೆ ಇದು ಥಿಯೇಟ್ರಿಂದನೇ ಹೋಗುತ್ತೆ ಅಂತ. ಆ ಥರ ಯಾವುದು ಆಗೋವಂಥ ಚಾನ್ಸ್ ಇಲ್ಲ. ಯಾಕೆಂದರೆ ಅಷ್ಟೇ ಒಳ್ಳೆ ಸಿನಿಮಾ. ದಯವಿಟ್ಟು ಯಾವುದಕ್ಕೂ ಈ ಥರ ಆಗೋದಕ್ಕೆ ಯಾರು ಅವಕಾಶ ಮಾಡಿಕೊಡಬೇಡಿ. ಈ ಸಿನಿಮಾನ ಗೆಲ್ಲಿಸಿ ಮತ್ತಿದೇ ಥರ ಇನ್ನೊಂದಷ್ಟು ಅದ್ಭುತವಾದ ಸಿನಿಮಾಗಳು ಬರೋ ಥರ ಮಾಡಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ನವೀನ್ ಸಜ್ಜು ಅಂತ ಯಾರು ಗೊತ್ತಿರಲ್ಲ. ಆಯಿತು, ಹೇಳ್ಬಿಟ್ಟು ಇವತ್ತು ಅದೇ ನಾವು ಬ್ರೋ ಹೇಳ್ದಂಗೆ ಆ ದಿನಗಳನ್ನು ನೋಡಿದ್ವಿ. ಇವಾಗ ಬಲರಾಮನ ದಿನಗಳು ನೋಡೋದಕ್ಕೆ ಬಂದಿದ್ವಿ. ನಮಗೆ ವಿನಯ್ ಬ್ರೋ ನಮಗೆ ಇನ್ವೈಟ್ ಮಾಡಿದರು, ಬಂದು ಪ್ರೀತಿಯಿಂದ ನೀವೆಲ್ಲ ಸಿನಿಮಾ ನೋಡಬೇಕು ಅಂತ. ಹಾಗೇ ಇವತ್ತು ಬಹಳ ಚೆನ್ನಾಗಿ 1985ರಲ್ಲಿ ನಡೆದಂಥ ಆಗಿನ ಬೆಂಗಳೂರು ಭೂಗತನ ತುಂಬ ಸಹಜವಾಗಿ ನೈಜವಾಗಿ ಕಟ್ಟಿಕೊಟ್ಟಿದ್ದಾರೆ ನಿರ್ದೇಶಕರು. ಅದ್ರ ಜೊತೆಗೆ ಅಲ್ಲಿ ಬರುವಂಥ ಎಲ್ಲ ಪಾತ್ರಗಳು ಕೂಡ ಒಬ್ರಿಗಿಂತ ಇನ್ಸ್ಪೆಕ್ಟರ್ ಪಾತ್ರಗಳಿರ್ಬೋದು, ಮತ್ತು ಆ ಕತ್ತಿ ಪಾತ್ರ ಇರ್ಬೋದು, ಅಲ್ಲಿ ಬರುವಂಥ ಎಲ್ಲ ಪಾತ್ರಗಳು ಕೂಡ ತುಂಬ ಸಹಜವಾಗಿ ಜೀವಿಸಿದ್ದಾರೆ ಪಾತ್ರದಲ್ಲಿ. ಅಷ್ಟೇ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಕ್ಯಾಮ್ರಾವ್ರು ತುಂಬ ಚೆನ್ನಾಗಿದೆ, ಆ್ಯಕ್ಟ್ರ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಡೈರೆಕ್ಷನ್ ತುಂಬ ಚೆನ್ನಾಗಿದೆ, ಎಲ್ಲವೂ ತುಂಬ ಚೆನ್ನಾಗಿದೆ. ಆಮೇಲೆ ಒಂದು ಕನ್ನಡ ಸಿನಿಮಾ ಗೆದ್ದರೆ ಈ ತಂಡದಿಂದ ಇನ್ನೂ 10 ಸಿನಿಮಾಗಳು ಬರ್ತವೆ. ಸೊ ಹಂಗಾಗಿ ಇಡೀ ಬಲರಾಮನ ತಂಡಕ್ಕೆ ಶುಭಾಶಯಗಳು. ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ಕನ್ನಡ ಜನತೆಗೆ. ಎಲ್ಲರೂ ಕೂಡ ಸಿನಿಮಾನ ನೋಡಿ, ಮಿಸ್ ಮಾಡ್ಕೋಬೇಡಿ, ಥಿಯೇಟ್ರಲ್ಲಿ ನೋಡಿ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ ದ ಬೆಸ್ಟ್ ಟೀಮ್ ಬಲರಾಮ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.